ಕೊರಿಂಥದವರಿಗೆ ಬರೆದಂಥ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯ 20ನೇ ವಾಕ್ಯ. ಜ್ಞಾನಿಯು ಎಲ್ಲಿ? ಶಾಸ್ತ್ರಿ ಎಲ್ಲಿ? ಇಹಲೋಕದ ತರ್ಕವಾದಿ ಎಲ್ಲಿ? ದೇವರು ಇಹಲೋಕ ಜ್ಞಾನವನ್ನು ಹುಚ್ಚುತನವಾಗಿ ಮಾಡಿದ್ದಾನಲ್ಲವೇ? ಈ ವಾಕ್ಯದಲ್ಲಿ ದೇವರ ಶಕ್ತಿಯು ಇಹಲೋಕದ ಜ್ಞಾನಕ್ಕಿಂತ ಎಷ್ಟು ದೊಡ್ಡದು ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಜ್ಞಾನಿಯು ಎಲ್ಲಿ? ಶಾಸ್ತ್ರಿಯಲ್ಲಿ? ಇಹಲೋಕದ ತರ್ಕವಾದಿಯಲ್ಲಿ? ದೇವರು ಇಹಲೋಕ ಜ್ಞಾನವನ್ನು ಹುಚ್ಚುತನವಾಗಿ ಮಾಡಿದ್ದಾನಲ್ಲವೇ ಎಂಬುದಾಗಿ. ಅಂದ್ರೆ ನೋಡುವಾಗ ಈ ಲೋಕದಲ್ಲಿ ಬಹಳ ಜ್ಞಾನಗಳಿವೆ. ಜ್ಞಾನಿ ಎಂಬುದಾಗಿ ಹೇಳಿಕೊಳ್ಳುವಂತ ಜನರು ಇದ್ದಾರೆ. ಕೆಲವೊಂದು ಶಾಸ್ತ್ರಗಳಿವೆ, ಕೆಲವೊಂದು ಪುಸ್ತಕಗಳಿವೆ. ಇದು ಹೀಗಾದರೆ ಹೀಗಾಗುತ್ತದೆ ಎಂಬುದಾಗಿ ಹೇಳುವಂತ ಅನೇಕ ಶಾಸ್ತ್ರಗಳನ್ನು ನಾವು ನೋಡಿದ್ದೇವೆ. ಅದನ್ನೆಲ್ಲ ಓದಿ ಅದನ್ನೆಲ್ಲ ಕಲಿತು ಇದು ಹೀಗೆ ಎಂಬುದಾಗಿ ತರ್ಕ ಮಾಡುವಂತ, ವಾದ ಮಾಡುವಂತ ಅನೇಕ ಜನರಿದ್ದಾರೆ. ಆದರೆ ಅವರ ಎಲ್ಲ ಇಹಲೋಕದ ಜ್ಞಾನವನ್ನು ದೇವರು ಹುಚ್ಚುತನವಾಗಿ ಮಾಡಿದ್ದಾರೆ. ಅಂದ್ರೆ ಅವರು ಆಗುವುದಿಲ್ಲ ಎಂಬುದಾಗಿ ಹೇಳುವಾಗ ಕೂಡ ಅಲ್ಲಿ ಕಾರ್ಯ ಮಾಡಿ ಆಗುತ್ತದೆ ಎಂಬುದಾಗಿ ತೋರಿಸುವಂತ ದೇವರ ಶಕ್ತಿಯು ಪ್ರಕಟವಾಗುತ್ತದೆ. ಅದಕ್ಕೆ ಅದ್ಭುತ ಎಂಬುದಾಗಿ ಕರೆಯುವಂಥದ್ದು. ಅಂದ್ರೆ ಮನುಷ್ಯರಿಂದ ಆಗದೇ ಇರುವಂತ ಕಾರ್ಯಗಳನ್ನ ಸಾಧಿಸಿ ತೋರಿಸುವಂಥದ್ದು, ಬದಲಾವಣೆಗಳನ್ನ ಉಂಟು ಮಾಡುವಂಥದ್ದೇ ದೇವರ ಶಕ್ತಿಯಾಗಿದೆ. ಅದಕ್ಕಾಗಿ ನಾವು ದೇವರ ಮೇಲೆ ನಂಬಿಕೆಯನ್ನ ಇಡಬೇಕು. ಹೇಗೆ ನಂಬಿಕೆಯನ್ನು ಇಡಬೇಕೆಂಬುದಾಗಿದರ ಹಿಂದಿನ ವಾಕ್ಯಗಳಲ್ಲಿ ಹೇಳುತ್ತಾ, ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗೋ ದೇವರ ಶಕ್ತಿಯಾಗಿದೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಅಂದ್ರೆ ಇಹಲೋಕದ ಜ್ಞಾನವನ್ನ ಹುಚ್ಚುತನವಾಗಿ ಮಾಡಿದಂತ ಯೇಸು ಕ್ರಿಸ್ತನ ಮೇಲೆ, ಆತನ ಶಿಲುಬೆಯ ತ್ಯಾಗದ ಮೇಲೆ ನಾವು ನಂಬಿಕೆಯನ್ನಿಡುವುದಾದರೆ, ಆತನು ಸುರಿಸಿದಂತ ರಕ್ತದ ಮೂಲಕವಾಗಿ ನಮಗೆ ಪಾಪಗಳಿಂದ ಬಿಡುಗಡೆ ಉಂಟು, ಶಾಪಗಳಿಂದ ಬಿಡುಗಡೆ ಉಂಟು. ಆತನ ಬಾಸುಂಡೆಗಳಿಂದ ನಾವು ಗುಣವಾಗುತ್ತೇವೆ. ಆತನ ಮೂಲಕವಾಗಿ ಸಕಲ ಸಮೃದ್ಧಿಯನ್ನು ನಾವು ಹೊಂದುತ್ತೇವೆ. ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ದೇವರನ್ನು ಅಪ್ಪ ತಂದೆ ಎಂಬುದಾಗಿ ಕರೆಯುವಂತ ಶ್ರೇಷ್ಠ ಭಾಗ್ಯವನ್ನ ಹೊಂದಿದ್ದೇವೆ. ಜೀವವನ್ನೇ ಕೊಟ್ಟು ಆತನು ಪ್ರೀತಿಸಿರುವಾಗ ಮಿಕ್ಕ ಎಲ್ಲವನ್ನೂ ಕೊಟ್ಟು ಆತನು ಘನಪಡಿಸುತ್ತಾನೆ. ಅದರ ಮೂಲಕವೇ ಇಹಲೋಕದ ಜ್ಞಾನವು ಹುಚ್ಚುತನವಾಗಿ ದೇವರ ಬಲವು ಪೂರ್ಣ ಸಾಧಕವಾಗುವಂತೆ ನಮ್ಮ ಜೀವಿತವು ಮುನ್ನಡೆಯುವುದಕ್ಕೆ ಸಾಧ್ಯ. ಆದ್ದರಿಂದ ಯೇಸುಕ್ರಿಸ್ತನ ಶಿಲುಬೆಯ ತ್ಯಾಗವು ಈ ದಿವಸಗಳಲ್ಲಿ ನಿಮಗೆ ದೇವರ ಶಕ್ತಿಯಾಗಿದೆ ಎಂಬುದನ್ನು ತಿಳಿದು ಅದರ ಮೇಲೆ ನಂಬಿಕೆಯನ್ನು ಇಟ್ಟು, ಲೋಕ ಏನು ಬೇಕಾದರೂ ಹೇಳಲಿ, ಆದರೆ ದೇವರಿಂದ ಸಾಧ್ಯ ಎಂಬುದಾಗಿ ದೃಢವಾಗಿ ನಂಬಿ ಆತನನ್ನು ನಿರೀಕ್ಷಿಸುವುದಾದರೆ ನಿಶ್ಚಯವಂತ ಅದ್ಭುತಗಳನ್ನು ಕಾಣುತ್ತೀರಾ. ಇಹಲೋಕದವರು ಆಶ್ಚರ್ಯ ಪಡುವಂತೆ, ಕರ್ತನ ಮೇಲೆ ಅವರು ನಂಬಿಕೆ ಇಡುವಂತೆ ನಿಮ್ಮ ಜೀವಿತವೇ ಬದಲಾಗುತ್ತದೆ. ಆದ್ದರಿಂದ ಇಹಲೋಕದಲ್ಲಿ ಅಸಾಧ್ಯ ಎಂಬುದಾಗಿ ಹೇಳುವಂತಹ ವಿಷಯಗಳನ್ನು ಮೀರಿ ಕಾರ್ಯ ಮಾಡುವಂತ ಕರ್ತನ ಶಕ್ತಿಯ ಮೇಲೆ ನಂಬಿಕೆಯನ್ನಿಡಿ ನಿಶ್ಚಯವಂತ ಮೇಲುಗಳನ್ನು ಕಾಣುತ್ತೀರಾ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಜ್ಞಾನಿಯಲ್ಲಿ, ಶಾಸ್ತ್ರಿಯಲ್ಲಿ, ಇಹಲೋಕದ ತರ್ಕವಾದಿಯಲ್ಲಿ ದೇವರು ಇಹಲೋಕದ ಜ್ಞಾನವನ್ನು ಹುಚ್ಚುತನವಾಗಿ ಮಾಡಿದ್ದಾನಲ್ಲವೇ ಎಂಬುದಾಗಿ ನಿನ್ನ ವಾಕ್ಯದಲ್ಲಿರುವಂತೆ ಅಪ್ಪ ತಂದೆಯೇ, ಈ ಲೋಕದ ಜ್ಞಾನವನ್ನ, ಈ ಲೋಕದ ಶಾಸ್ತ್ರವನ್ನ ಹುಚ್ಚುತನವಾಗಿ ಮಾಡಿ ನಿನ್ನ ಶಿಲುಬೆಯ ಬಲದಿಂದ ನಮಗೆ ಬಿಡುಗಡೆಯನ್ನು, ಅದ್ಭುತವನ್ನು, ಜಯವನ್ನು, ಶ್ರೇಷ್ಠತೆಗಳನ್ನುಂಟು ಮಾಡುವಂತ ದೇವರೇ, ನಿನಗೆ ಸ್ತೋತ್ರಗಳನ್ನು ಸಮರ್ಪಿಸ್ತಾ ಇದ್ದಾನೆ. ನನ್ನನ್ನು ಕೇಳ್ತಾ ಇರುವಂತ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಯಾವುದು ಅಸಾಧ್ಯ ಎಂಬುದಾಗಿ ನಿಂತಿದೆಯೋ, ಯಾವುದು ಆಗುವುದೇ ಇಲ್ಲ ಎಂಬುದಾಗಿ ಮನುಷ್ಯರು ಹೇಳುತ್ತಾ ಇದ್ದಾರೋ, ಮನುಷ್ಯರ ಜ್ಞಾನ ಹೇಳುತ್ತಾ ಇದೆಯೋ, ಮನುಷ್ಯರ ಶಾಸ್ತ್ರಗಳು ಹೇಳುತ್ತಾ ಇದೆಯೋ, ಅವೆಲ್ಲವುಗಳನ್ನು ತಲೆ ಕೆಳಕಾಗಿ ಬದಲಾಯಿಸಿ ಜೀವಿತಗಳನ್ನು ಉದ್ಧರಿಸಬೇಕಾಗಿ ಬೇಡುತ್ತಾ ಇದ್ದಾನೆ. ರೋಗದ ಹಾಸಿಗೆಯಲ್ಲಿರುವಂತವರ ಮೇಲೆ ಯೇಸುವಿನ ಶಕ್ತಿ ಇಳಿದು ಬರಲಿ, ಕರ್ತನಿನ ಪ್ರಸನ್ನತೆ ಇಳಿದು ಬರಲಿ. ಅದ್ಭುತ ಮಾಡು ಕರ್ತನೆ, ಗುಣ ಮಾಡು ರಾಜ. ರೋಗದ ಹಾಸಿಗೆಗಳು ನೀಗಿ ಹೋಗಲಿ, ಮರಣದ ಹಾಸಿಗೆಗಳು ನೀಗಿ ಹೋಗಲಿ, ಗುಣವಾಗಲಿ, ಪರಿಪೂರ್ಣ ಬಲದಿಂದ ಎದ್ದೇಳಲಿ. ಯೇಸುವಿನ ರಕ್ತದ ಬಲದಿಂದಲೂ ಆತನ ಬಾಸುಂಡೆಗಳ ಬಲದಿಂದಲೂ ಗುಣವಾಗಲಿ. ಜೀವಿತಗಳು ಆರೋಗ್ಯವಂತ ಜೀವಿತಗಳಾಗಿ ಬದಲಾಗಲಿ. ಉದ್ಧರಿಸು ರಾಜ, ಎಲ್ಲ ದೋಷ ಫಲಗಳನ್ನು ನೀಗಿಸು. ಗರ್ಭಫಲವನ್ನು ಕೊಟ್ಟು ಆಶೀರ್ವದಿಸು ಕರ್ತನೆ, ಸಮೃದ್ಧಿಯನ್ನು ಕೊಟ್ಟು ಆಶೀರ್ವದಿಸು ಕರ್ತನೆ. ಯೇಸುವಿನ ನಾಮದಲ್ಲಿ ಸಕಲ ಪರಿಪೂರ್ಣತೆ, ಪರಿಪೂರ್ಣ ಸಂತೋಷ, ಸಮಾಧಾನ ಜೀವಿತ
ಜೀವಿತಗಳಲ್ಲಿ ಉಂಟಾಗಲಿ, ಖಿನ್ನತೆ ತೊಲಗಿ ಹೋಗಲಿ ಯೇಸುವಿನ ನಾಮದಲ್ಲಿ. ಅಪ್ಪ ಸ್ತೋತ್ರ ರಾಜ, ನಿನ್ನ ಅರ್ಥಗೆ ಆಶೀರ್ವದಿಸುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನಮ್ಮ ಆತ್ಮನಿಲೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.